ಪಾಕಿಸ್ತಾನದಿಂದ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ರಜೆ ಮೇಲೆ ವಿಜಯಪುರಕ್ಕೆ ಬಂದಿದ್ದ ಸೈನಿಕರಿಗೆ ಮರಳಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೇನೆಯಿಂದ ತುರ್ತು ಕರೆ ಬಂದಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ತಾಂಡಾದ ಕಮಲಾಬಾಯಿ ಚೌಹಾಣ್ ಅವರ 3 ಗಂಡು ಮಕ್ಕಳಲ್ಲಿ ಇಬ್ಬರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮೊದಲ ಮಗ ಅರುಣ್ ಚೌಹಾಣ್ ಹಾಗೂ ಎರಡನೇ ಪುತ್ರ ಆನಂದ್ ಚೌಹಾಣ್ ಇಬ್ಬರು ಗ್ರಾಮದ 50ನೇ ವರ್ಷದ ಮಾರುತೇಶ್ವರ ಜಾತ್ರೆಗೆಂದು ಸ್ವಗ್ರಾಮಕ್ಕೆ ಬಂದಿದ್ದರು. ಆದರೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ವಾಪಸ್ಸಾಗುವಂತೆ ಸೇನೆಯಿಂದ ತುರ್ತು ಕರೆ ಬಂದಿರುವ ಕಾರಣ ಈ ಇಬ್ಬರು ಮಕ್ಕಳು ಕರ್ತವ್ಯಕ್ಕೆ ಹಿಂತಿರುಗಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸೈನಿಕರಿಗೆ ಸನ್ಮಾನ ಮಾಡಿ ಬೀಳ್ಕೊಟ್ಟರು. ತಾಯಿ ಕಮಲಾಬಾಯಿ ಚೌಹಾಣ್ ದೇಶ ಸೇವೆಯಲ್ಲಿರೋ ಇಬ್ಬರು ಮಕ್ಕಳನ್ನು ಹೆಮ್ಮೆಯಿಂದ ಕಳುಹಿಸಿಕೊಡುತ್ತಿರುವುದಾಗಿ ಹೇಳಿದ್ದಾರೆ. ಖುಷಿಯಿಂದ ಕಳ್ಸಾಕತ್ತೀನಪ್ಪ, ಏನು ಮಾಡಲಿ, ಹೋಗಿ ದೇಶನೇ ಮುಖ್ಯ. ನಮಗೆ ಹೆಣ್ತಿ ಮಕ್ಕಳ ತಾಯಿ ತಂದು ಇಲ್ಲಿ ಬಿಟ್ಟು ಹೋಗಾಕತ್ತೆ 15 ವರ್ಷ ಆತ್ರಿ. ಹ್ಞೂ ರೀ, 15 ವರ್ಷ ಆತ್ರಿ. ದೇಶದೇ ಮುಖ್ಯ, ಅವರಿಗೆ ದೇಶದೇ ಮುಖ್ಯ ರಕ್ಷೆ. ಇದೇ ವೇಳೆ ಮಾತನಾಡಿದ ಯೋಧ ಆನಂದ್ ಚೌಹಾಣ್, ದೇಶದಲ್ಲಿ ಸದ್ಯದ ಪರಿಸ್ಥಿತಿ ಸರಿಯಿಲ್ಲ. ಗೃಹ ಮಂತ್ರಿಗಳ ಕಚೇರಿಯಿಂದ ತುರ್ತು ಕರೆ ಬಂದಿದೆ. ಹೀಗಾಗಿ ನಾವು ವಾಪಸ್ ತೆರಳಲೇಬೇಕು. ನಮಗೆ ದೇಶ ಮೊದಲು, ಆಮೇಲೆ ಕುಟುಂಬ ಎಂದರು. ಹೋಗಲೇಬೇಕು. ನಮಗೆ ದೇಶ ಮುಖ್ಯ, ಫ್ಯಾಮಿಲಿಯವರು ಸೆಕೆಂಡರಿ ಆಗುತ್ತದೆ. ಯಾಕಂದರೆ ನಾವು ಪಾಸಿಂಗ್ ಪರೇಡ್ ಮಾಡುವಾಗ, ಟ್ರೈನಿಂಗ್ ಮಾಡುವಾಗ ನಮಗೆ ಒಂದು ಭಗವದ್ಗೀತೆ ಮೇಲೆ ಕೈ ಇಟ್ಟು ಇದು ಕಸಮನ್ನು ಇದು ಮಾಡ್ತಾರೆ. ಅದರ ಸಲುವಾಗಿ ನಮಗೆ ರೀಕಾಲ್ ಬಂದಿದೆ. ಇವಾಗ ನಾವು ಎನಿ ಟೈಮ್ ಇದ್ರೂ ಈಗ ಜಾತ್ರೆ ಬಿಟ್ಟು ಫ್ಯಾಮಿಲಿಯವ್ರಿಗೆ ಬಿಟ್ಟು ನಾವು ಮೊದಲ ದೇಶ ಸೇವಕರಾಗಿ ಹೋಗಲೇಬೇಕು. ಮತ್ತೊಬ್ಬ ಯೋಧ ವಿಠಲ್ ಚೌಹಾಣ್ ಮಾತನಾಡಿ, ಕಳೆದ 15 ವರ್ಷಗಳಿಂದ ಸೇನೆಯಲ್ಲಿದ್ದೇವೆ. ಹುಲ್ಲೂರು ತಾಂಡಾದ 14 ಜನ ದೇಶ ಸೇವೆಯಲ್ಲಿದ್ದು ಎಲ್ಲರೂ ವಾಪಸ್ ಕರ್ತವ್ಯಕ್ಕೆ ಮರಳಲಿದ್ದಾರೆ ಎಂದರು. ರಜಾ ನಮ್ಮ ಫ್ಯಾಮಿಲಿಯವ್ರಿಗೋಸ್ಕರ ಬಂದಿದ್ದೆವು. ಅದೇ ಮುಖಾಂತರ ನಮ್ಮ ಊರಿನ ದೊಡ್ಡ 50ನೇ ಜಾತ್ರೆ ಸುವರ್ಣಗೋಸ್ಕರ ನಾವು ಇದ್ದು ನಮ್ಮ ತಾಂಡದ ಗುರು ಹಿರಿಯರು ಎಲ್ಲರೂ ಕೂಡಿ ಇವರಿಗೆ ಸೈನಿಕರಿಗೆ ಪಾಕಿಸ್ತಾನ ಜೋಡಿ ಇದು ಮಾಡಿ ಎಲ್ಲ ಪ್ರೋತ್ಸಾಹ ಮಾಡಿ ನಮ್ಗೆ ಅಲ್ಲಿ ಹೋಗ್ಬೇಕಂತ ಇದು ಮಾಡಿದ್ರು, ಸನ್ಮಾನ ಮಾಡಿದ್ರು. ಇದಕ್ಕೋಸ್ಕರ ನಾವು 2-3 ದಿವಸದಲ್ಲಿ ಮರಳಿ ನಮ್ಮ ರಿಸರ್ವೇಷನ್ ಮುಖಾಂತರ ನಾವು ಹೋಗ್ತೇವೆ.